17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು ದೇವನಹಳ್ಳಿ ಅಂದ್ರೆ ಬೆಂಗಳೂರು ಜಿಲ್ಲೆ ದೇವನಹಳ್ಳಿಯಲ್ಲಿ ಕ್ರಿಸ್ತಶಕ 5/2/1936ರಲ್ಲಿ ಜನಿಸಿದ. ಇವರು ನಾಡೋಜ ಪ್ರಶಸ್ತಿ ಪುರಸ್ಕೃತರು, ಜೊತೆಗೆ ಹಲವಾರು ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಇವರು ಕನ್ನಡದಲ್ಲಿ ಉತ್ತಮವಾದಂತಹ ಇಂತಹ ರಾಷ್ಟ್ರೀಯ ಭಾವಗೀತೆಗಳನ್ನ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ರಚನೆ ಮಾಡಿ ಹೀಗೂ ಕೂಡ ಜನರನ್ನ ಒಗ್ಗೂಡಿಸಬಹುದು ಅಂತ ತಿಳಿಸಿಕೊಟ್ಟಂತಹ ಕನ್ನಡಿಗರಲ್ಲಿ ಪ್ರಪ್ರಥಮರು. ಅರ್ಥ ಆಯ್ತಲ್ವಾ? ಇವರು ಕವಿಗಳ ಒಂದು ಗದ್ಯ ಕೃತಿ
ಬೆಳೀತಾ ಹೋಗ್ತಾರೆ. ಅಂದ್ರೆ ಶಿವಮೊಗ್ಗದಿಂದ ಸಾಗರ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಏನು ಈ ಒಂದು ಜೋಗ ಜಲಪಾತ. ಸೊ ಇಲ್ಲಿ ನೀರು ತುಂಬಾ ದುಂಡಿಗೆ ಹರಿಯುತ್ತೆ ಮಕ್ಕಳ. ಫಾಲ್ಸ್ ಇದೊಂದು ಎತ್ತರದ ಪ್ರದೇಶದಿಂದ ಕೆಳಗೆ ತಗ್ಗಿಗೆ ಹರಿಯುತ್ತೆ. ತುಂಬಾ ರಮಣೀಯವಾಗಿದೆ ಆ ದೃಶ್ಯ. ಅದನ್ನು ವರ್ಣಿಸಿ ಬರೆದಿರುವುದು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ. ಸೊ ಎಲ್ಲಿ ಮಲೆನಾಡು ಕಾಡು ಅತಿ ಹೆಚ್ಚು ಪ್ರಮಾಣದಲ್ಲಿ ಕಾಡು ಮತ್ತೆ ಈ ಒಂದು ನದಿ ತೊರೆಗಳು ಇರ್ತಾವೋ ಅಲ್ಲಿಯ ರೈತರು ಸಮೃದ್ಧವಾಗಿ ಬೆಳೆಗಳನ್ನ ಬೆಳೀತಾರೆ. ಸಮೃದ್ಧವಾದಂತಹ ಕಾಡು ನಮ್ಮಲ್ಲಿ ಬೆಳೆಯುತ್ತೆ. ಹೌದಲ್ವಾ? ಕಾಡಿನ ಸಂಪತ್ತು ಕೂಡ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಸಂಪತ್ತನ್ನ ಹೆಚ್ಚು ಮಾಡುತ್ತೆ. ಹೌದಲ್ಲ? ರಾಷ್ಟ್ರೀಯ ಒಂದು ಆದಾಯವನ್ನ ಹೆಚ್ಚು ಮಾಡುತ್ತೆ ಮಕ್ಕಳ. ಆ ರೀತಿಯಾಗಿ ಜೋಗದ ಸಿರಿ ಬೆಳಕಿನಲ್ಲಿ ಈ ಒಂದು ಜೋಗ ಜುಮ್ಮಿಕ್ಕಿ ಹರಿಯುತ್ತಿದೆ. ಅಂತಹ ಒಂದು ಪ್ರಕೃತಿ ಏನು ವಿಸ್ಮಯ ನಮ್ಮಲ್ಲಿದೆ. ಸೊ ನೋಡಿ, ನಮ್ಮ ಕನ್ನಡ ನಾಡಿಗೆ ಏನೆಲ್ಲ, ಕನ್ನಡ ನಾಡಿನಲ್ಲಿ ಏನೆಲ್ಲ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ತುಂಗೆಯ ತನಿ ಬಳುಕಿನಲ್ಲಿ, ತುಂಗಾ ನದಿ ಸೊ ಬಳುಕಿ ಹರಿತಾ ಇದೆ. ಅಲ್ಲಿ ಸೊ ಏನು ಭತ್ತದ ಬೆಳೆ, ರಾಗಿಯ ಬೆಳೆ, ಅವರು ರೈತರು ಏನ್ ಮಾಡ್ತಾರೆ, ನದಿಯ ಇಕ್ಕೆಲೆಗಳಲ್ಲಿ ಎರಡು ಬದಿಗಳಲ್ಲಿ ಸೊ ಹಲವಾರು ಬೆಳೆಗಳನ್ನ ಬೆಳೆದಿದ್ದಾರೆ. ಅವುಗಳು ಗಾಳಿಗೆ ಆ ತುಂಗಾ ನದಿಯ ನೀರನ್ನು ಕುಡಿದು ಸೊ ಒಳ್ಳೆಯ ಗಾಳಿ ಬೀಸಿದಾಗ, ತಂಪಾದ ಗಾಳಿ ಬೀಸಿದಾಗ ಸೊ ಆ ಬೆಳೆಗಳೆಲ್ಲ ಆ ಕಡೆ ಬರುತ್ತಾ ಇದ್ದಾರೆ. ಅಷ್ಟು ತುಂಬಾ ಸಮೃದ್ಧಿಯಾಗಿ ಬೆಳೆಗಳು ಬಂದಿವೆ. ಸಹ್ಯಾದ್ರಿಯ ಲೋಕದ ದಿನ ಉತ್ತುಂಗದ ನಿಲುಕಿನಲ್ಲಿ. ಸಹ್ಯಾದ್ರಿ ಪರ್ವತ, ಬೆಟ್ಟ ಪರ್ವತ ಸಾಲು ಇದೆ ನಮ್ಮಲ್ಲಿ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಶಿವಮೊಗ್ಗದ ಸಮೀಪ ಸಾಗರ ಏನಿದೆ ಅಲ್ಲಿ ಸೊ ಸಹ್ಯಾದ್ರಿಯ ಒಂದು ಮಲೆನಾಡು ಪ್ರದೇಶ ಇದೆ ಮಕ್ಕಳ, ಶಿಖರ ಇದೆ. ಅಲ್ಲಿ ತುಂಬಾ ನೋಡ್ಲಿಕ್ಕೆ ಸೊ ಏನು ತುಂಬಾ ರಮಣೀಯವಾದಂತಹ ಒಂದು ದೃಶ್ಯ ಅಂತ ನಾವು ಹೇಳ್ಬೋದು. ಸಹ್ಯಾದ್ರಿಯ ಆ ಒಂದು ತಪ್ಪಲಿನಲ್ಲಿ ಸೊ ಲೋಹದ ಅದಿರು ಸಹ ನಮ್ಮಲ್ಲಿ ಸಿಗ್ತಾ ಇದೆ. ಅರ್ಥ ಆಯ್ತಲ್ವಾ? ಲೋಹ ಅಂತಂದ್ರೆ ಕಬ್ಬಿಣ, ಮ್ಯಾಂಗನೀಸ್ ಇರ್ಬೋದು, ಬಾಕ್ಸೈಟ್ ಇರ್ಬೋದು, ಚಿನ್ನ ಇರ್ಬೋದು, ಇಂತಹ ಲೋಹದ ಅದಿರನ್ನ ತೆಗೆದು ಸೊ ನಾವು ನಮ್ಮ ರಾಷ್ಟ್ರೀಯ ಆದಾಯವನ್ನ ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ. ಅಂತಹ ಸಂಪತ್ತು ನಮ್ಮ ಕನ್ನಡ ನಾಡಿನಲ್ಲಿದೆ. ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ. ಅಂತಹ ಎಲ್ಲ ಸಂಪತ್ತನ್ನ ತೆಗೆದು ನಾವು ನಮ್ಮ ದೇಶವನ್ನ ಸಮೃದ್ಧಿಯನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ. ಅದನ್ನ ತೆಗೆದು ಹೊರತೆಗೆದು ಸೊ ನಾವೇನ್ ಮಾಡಿ ಮಾರಾಟ ಮಾಡಿ ಸೊ ಎಕ್ಸ್ಪೋರ್ಟ್ ಮಾಡಿ ನಾವು ಆದಾಯವನ್ನ ಗಳಿಸಬಹುದು. ಅಂತಹ ಸಂಪದ್ಭರಿತ ನಾಡು ನಮ್ಮ ಈ ಕನ್ನಡ ನಾಡು. ಉತ್ತುಂಗದ ನಿಲುಕು ನಮ್ಮ ರಾಜ್ಯವನ್ನ ಉತ್ತುಂಗದ ಸ್ಥಿತಿ, ಎತ್ತರದ ಸ್ಥಿತಿಗೆ ಕೊಂಡೊಯ್ದಿದೆ ಈ ಎಲ್ಲಾ ಸಂಪತ್ತು ಅಂತ ಇಲ್ಲಿ ಹೇಳಿದ್ದಾರೆ. ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ. ನಿತ್ಯ ಹರಿದ್ವರ್ಣ ಕಾಡಿದೆ. ಸೊ ಎಲ್ಲಿ ಮಲೆನಾಡಿದೆ ಅಲ್ಲಿ ಪ್ರತಿನಿತ್ಯ ಮಳೆ ಸುರಿತಾನೆ ಇರ್ತದೆ ಮಕ್ಕಳ. ಹಾಗಾಗಿ ಅಲ್ಲಿ ನಿತ್ಯ ಹರಿದ್ವರ್ಣ ಕಾಡಿದೆ. ಸೊ ಅದು ಯಾವಾಗಲೂ ತುಂಬಾ ಯಾವಾಗಲೂ ಹಸಿರಾಗಿರುತ್ತೆ. ಯಾಕಪ್ಪ ಅಂತಂದ್ರೆ ಕಾಡಿನಲ್ಲಿ ಮಳೆ ಜಾಸ್ತಿ ಆಗಿ ಬರುತ್ತೆ. ಮರ ಗಿಡಗಳು ಇದ್ರೆ ಮಾತ್ರ ಮಳೆ ಜಾಸ್ತಿ ಬರುವಂತದ್ದು. ನಿತ್ಯ ಮಳೆ ಬರ್ತಿರೋದ್ರಿಂದ ಉತ್ತಮವಾದಂತಹ ಕಾಡಿದೆ. ಆ ಕಾಡಿನಲ್ಲಿ ಯಾವ್ಯಾವ ಮರಗಳಿವೆಯಪ್ಪ ಅಂತಂದ್ರೆ ತುಂಬಾ ಬೆಲೆ ಬಾಳುವಂತಹ ಸೊ ತೇಗ, ಗಂಧ, ಶ್ರೀಗಂಧದ ಮರಗಳು, ತೇಗದ ಮರಗಳು, ಬೀಟೆ, ಹೊನ್ನೆ ಈ ರೀತಿಯಾಗಿ ಅಲ್ಲದೆ ಹಲವಾರು ಉಪಯುಕ್ತತೆಗೆ ಬರುವಂತಹ ಮರಗಳಿವೆ. ಸೊ ಇವನ್ನ ನಾವೇನ್ ಮಾಡಬಹುದು, ಸೊ ಪುನಃ ಗಿಡ ಮರಗಳನ್ನ ಸೊ ನಾವು ಕಡಿದು ಅದನ್ನ ಮಾರಾಟ ಮಾಡಿ ಹಣವನ್ನು ಸಂಪಾದನೆ ಮಾಡಬಹುದು. ಹೌದಲ್ವಾ? ಜೊತೆಗೆ ಗಿಡ ಮರಗಳು ಬೆಳೆಯೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅರಣ್ಯ ಸಂಪತ್ತು ಹೆಚ್ಚಾಗುತ್ತೆ. ಸೊ ಜೊತೆಗೆ ನಮಗೆ ಉತ್ತಮ ಮಳೆ ಬರುತ್ತೆ ಮಕ್ಕಳ. ಅರ್ಥ ಆಯ್ತಲ್ವಾ? ಜೊತೆಗೆ ಕಾಡು ಪ್ರಾಣಿಗಳಾಗಿ ವಾಸ ಮಾಡ್ತವೆ. ಅವುಗಳಿಂದಲೂ ಕೂಡ ನಮಗೆ ಸಂಪತ್ತಿದೆ. ಹಾಗಾಗಿ ಸೊ ಇಂತಹ ನಿತ್ಯ
ಅರ್ಥ ಆಯ್ತಲ್ವಾ? ಸೊ ಆ ರೀತಿಯಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ನಮ್ಮ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ. ಸೊ ಇದು ಕೂಡ ಇದರಲ್ಲೂ ಕೂಡ ನಮ್ಮ ಕನ್ನಡ ನಾಡಿನ ವೈಭವದ ಬಗ್ಗೆ ವರ್ಣಿಸಲಾಗಿದೆ ಮಕ್ಕಳ. ಆ ರೀತಿಯಾಗಿ ನೆಕ್ಸ್ಟ್ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ದೀಪ್ತಿಗಳಲ್ಲಿ, ಅಂದ್ರೆ ಓಲೆಗರಿ ಹಿಂದಿನ ಕಾಲದಲ್ಲಿ ಸೊ ಓಲೆಗರಿಯಲ್ಲಿ ಬರಿತಾ ಇದ್ರು ಮಕ್ಕಳ. ಬರವಣಿಗೆ ಮಾಡಲಿಕ್ಕೆ ಓಲೆಗರಿಯನ್ನ ಬಳಸ್ತಾ ಇದ್ದಾರೆ ವಿದ್ವಾಂಸರು. ಸೊ ಓಲೆಗರಿಯ ಸಿರಿಗಳಲ್ಲಿ ಅವರುಗಳು ಬರೆದಿಟ್ಟು ಹೋಗಿದ್ದಾರೆ. ಸೊ ದೇಗುಲಗಳ ದೀಪ್ತಿಗಳಲ್ಲಿ, ದೇವಾಲಯದ ಗೋಡೆಗಳು ಅವರ ಕಥೆಯನ್ನ ಹೇಳ್ತಾ ಇದೆ. ಶಿಲ್ಪಕಲಾಕೃತಿಗಳು ವೈಭವೀಕರಿಸಿ ಸೊ ತುಂಬಾ ಚೆನ್ನಾಗಿ ಕೆತ್ತಿಸಲಾಗಿದೆ. ಸೊ ಈ ರೀತಿಯಾಗಿ ಹೇಳ್ತಾರೆ. ನೃತ್ಯೋತ್ಸವ ತಾಯಿ
ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸತ್ಯಾದ್ರಿಯ
ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ